ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ನಾನು ಹೇಳುವಂಥದ್ದು ಬಹಳ ಅದ್ಭುತವಾಗಿ ಅನ್ವಯಿಸುತ್ತೆ. ಒಬ್ಬ ಕುಡುಕ ಅವನ ಕನಸಲ್ಲಿ ದೇವ್ರು ಪ್ರತ್ಯಕ್ಷ ಆಗ್ಬಿಟ್ಟು ಕೇಳ್ತಾನೆ, ನೀನು ಇದೇ ರೀತಿ ನಿನ್ನ ಜೀವನವನ್ನ ನಿತ್ಯ ಕರ್ಮಗಳನ್ನ ನೀನು ಮಾಡ್ತಾನೆ ಇದ್ರೆ 60 ವರ್ಷ ಆದ ನಂತರ ನಿನಗೆ ಜ್ಞಾಪಕ ಶಕ್ತಿ ಹೋಗ್ಬಿಡುತ್ತೆ. ಅಥವಾ ಜ್ಞಾಪಕ ಶಕ್ತಿ ಬೇಕು ಅಂದ್ರೆ ಕೈ ನಡ್ಗೋದಕ್ಕೆ ಶುರುವಾಗುತ್ತೆ. ಜ್ಞಾಪಕ ಶಕ್ತಿ ಹೋಗ್ಬೇಕಾ, ಕೈ ನಡ್ಗೋದಕ್ಕೆ ಸ್ಟಾರ್ಟ್ ಆಗ್ಬೇಕಾ, ಎರಡರಲ್ಲಿ ಯಾವ್ದು ಬೇಕು ನಿನಗೆ ಅಂತ. ಆಗ ಆ ಕುಡುಕ ಹೇಳ್ತಾನೆ, ಭಗವಂತ ನನಗೆ ಕೈ ನಡ್ಗೋ ತರನೇ ಮಾಡ್ಬಿಡಪ್ಪ, ಇದೇ ನನಗೆ ಬೇಕು ವರ, ಆದ್ರೆ ಜ್ಞಾಪಕ ಶಕ್ತಿ ಹೋಗೋದ್ ಬೇಡ ಅಂತ. ಭಗವಂತ ಆಶ್ಚರ್ಯದಿಂದ ಕೇಳ್ತಾನೆ, ಯಾಕಯ್ಯ ಹಾಗೆ? ಇಲ್ಲ, ಕೈ ನಡಗಿದ್ರೆ ಹೆಚ್ಚಂದ್ರೆ ಒಂದು ಪೆಗ್ ಕೆಳಗಡೆ ಚೆಲ್ಲೋಗ್ಬಿಡ್ಬಹುದು, ಆದ್ರೆ ಜ್ಞಾಪಕ ಶಕ್ತಿ ಇಲ್ಲ ಅಂದ್ರೆ ಬಾಟ್ಲಿ ಎಲ್ಲಿ ಮಡಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗಲ್ಲ ಅಂತ. ಅದೇ ರೀತಿ ನೀವು ಕೇಳಿದ ಪ್ರಶ್ನೆಗೆ ಈ ಒಂದು ಘಟನೆ ಅತ್ಯದ್ಭುತವಾಗಿ ಅನ್ವಯ ಆಗುತ್ತೆ. ಯೋಚನೆ ಮಾಡಿ ನೋಡಿ, ಕಾಮೆಂಟ್ ಮಾಡಿ.